ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಅಂದರೆ ಇವತ್ತು ಸುಮ್ಮನೆ ಹಾಗೆ ಸಂಡೇ ವ್ಲಾಗ್ ಮಾಡೋಣ, ಡೈಲಿ ವ್ಲಾಗ್ನ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ದೆ. ನಂದು ಇಡ್ಲಿ ಎಲ್ಲ ತಿಂದಾಯಿತು. ಬಟ್ ಹಸ್ಬೆಂಡು, ಮಾವ ಮತ್ತು ನಮ್ಮ ಅತ್ತೆ ಏನೋ ಜಮೀನ್ ಹತ್ರ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ, ಮಾವ ಇನ್ನೂ ಬಂದಿಲ್ಲ. ತಿನ್ನಲಿಕ್ಕೆ ಟೈಮ್ ಆಲ್ರೆಡಿ 11 ಗಂಟೆ ಆಗಿದೆ. ಇವಾಗ ಬರ್ತಾರೆ ಅನಿಸುತ್ತೆ. ಅವರು ಜಮೀನ್ ಹತ್ರ ಏನೋ ಕೆಲಸ ಇತ್ತು ಅಂತ ಹೋಗಿದ್ರು, ಹಾಗಾಗಿ ಇನ್ನೂ ಬಂದಿಲ್ಲ. ಸೊ ತಿಂದೆಲ್ಲ ಹೋದ್ಮೇಲೆ ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕು, ಪೂಜೆ ಮಾಡಬೇಕು. ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ ಇದೆ, ಹಾಗಾಗಿ ಪೂಜೆ ಮಾಡಬೇಕು. ಎಲ್ಲ ತಿಂದು ಹೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನೇನು ಕೆಲಸ ಇರುತ್ತೆ ಅಂತ ಎಲ್ಲರಿಗೂ ತೋರಿಸ್ತೀನಿ, ಓಕೆನಾ. ಮತ್ತು ಎಲ್ಲರೂ ಕೇಳಿದ್ದೀರಾ ಜೋರಾಗಿ ಮಾತಾಡಿ ಅಂತ. ಆ್ಯಕ್ಚುಲಿ ಜೋರಾಗೇ ಮಾತಾಡೋದು ನಾನು, ಬಟ್ ಮೈಕ್ ಆ ಥರ ಏನೂ ಇಲ್ವಲ್ಲ. ಸೊ ಹಾಗಾಗಿ ಮತ್ತು ಇಲ್ಲಿ ಗಾಳಿ ಸೌಂಡು, ಸ್ವಲ್ಪ ಸೌಂಡ್ ಕೂಡ ಬೇರೆ ಸೌಂಡ್ ಕೂಡ ಕೇಳಿಸುತ್ತೆ. ಹಾಗಾಗಿ ನಿಮಗೆ ಸ್ವಲ್ಪ ನನ್ನ ವಾಯ್ಸು ಕೇಳಿಸ್ತಾ ಇರ್ಬೋದು, ಬಟ್ ಆದಷ್ಟು ನಾನು ಜೋರಾಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಯಾಕೆಂದರೆ ನಾನು ಯಾವುದೇ ವಿಡಿಯೋನ ಹಾಕೋದು ಕೂಡ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಸೊ ಅವರು ಬರ್ತಿದ್ದಾರೆ ಆ್ಯಕ್ಚುಲಿ ತಿಂಡಿಗೆ. ಅವ್ರಿಗೆ ತಿಂಡಿ ಎಲ್ಲ ಹಾಕ್ಕೊಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಹಸ್ಬೆಂಡ್ ಇವಾಗ ಅಪ್ಪಟ ರೈತ ಆಗಿದ್ದಾರೆ ನೋಡಿ ಇಲ್ಲಿ ಹೆಂಗಿದ್ದಾರೆ ಅಂತ. ಸರ್ ನಿಮ್ಮ ಮುಖನ ಸ್ವಲ್ಪ ತೋರಿಸಿ. ನೀವು ದೇವ್ರೆ, ನೀವೆಲ್ಲ ಡೌ. ಇಲ್ಲಂತೂ 12 ಗಂಟೆಗೆ ಮಳೆ ಸ್ಟಾರ್ಟ್ ಆಗಿತ್ತು. ನಿಮ್ಮ ಕಡೆನೂ ಹೀಗೆ ಮಳೆ ಬರ್ತಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ತಿಂಡಿ ಎಲ್ಲನೂ ಮಿಕ್ಸಿ ಹೊರಟು ನಾವು ಏನಂತಂದರೆ ಇಷ್ಟು 11 ಗಂಟೆ 12 ಗಂಟೆ ಅಷ್ಟರಲ್ಲೇ ಮಳೆ ಬರ್ತಿತ್ತು ಇಲ್ಲಿ. ಇವಾಗ ಮಳೆ ಬಂದು ಸ್ಟಾಪ್ ಆಯಿತು. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಆಲ್ರೆಡಿ ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ಏನಂದರೆ ನಾನು ಅವಾಗವಾಗಲೇ ಅಡುಗೆ ಮಾಡಿ ಅವಾಗವಾಗನೇ ಕ್ಲೀನ್ ಮಾಡ್ಕೊತೀನಿ. ಏನಕ್ಕೆ ಅಂತ ಅಂದರೆ ಹೆಲ್ಪ್ ಆಗುತ್ತೆ ಆಮೇಲೆ ಕ್ಲೀನ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಆವಾಗ ಕ್ಲೀನ್ ಮಾಡ್ತೀನಿ. ಇವಾಗ ಫ್ರಿಡ್ಜ್ ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ಇದನ್ನು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ, ಬಟ್ ಡೈಲಿ ಯೂಸ್ ಮಾಡ್ತೀವಲ್ವ, ಸ್ವಲ್ಪ ಮೆಸ್ಸಿ ಆಗಿದೆ. ಅದಕ್ಕೇ ಕ್ಲೀನ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ಮನೇನ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೂವು ಕಿತ್ತು ಇಟ್ಟಿದ್ರು ಬೆಳಗ್ಗೆನೇ. ಇನ್ನೊಂದು ಏನಂದರೆ ಇದಕ್ಕೆ ಬಾಕ್ಸಸ್ ಇಲ್ಲಿ ಇಡೋದಕ್ಕೇ ಅಂದರೆ ಆರ್ಗನೈಸ್ ಮಾಡೋದಕ್ಕೆ ತರಕಾರಿ ಎಲ್ಲನೂ ಇಟ್ಕೊಳ್ಳೋದಕ್ಕೇ ಬಾಕ್ಸಸ್ನ ಬುಕ್ ಮಾಡಬೇಕು. ಮಾಡಿದ್ದೆ ಆ್ಯಕ್ಚುಲಿ ಒಂದು ಸಲ, ಬಟ್ ಅದೇನಕ್ಕೂ ಗೊತ್ತಿಲ್ಲ, ಕ್ಯಾನ್ಸಲ್ ಆಗಿತ್ತು. ಮಾಡ್ಕೊಂಡು ತೊಗೊಬೇಕು ಅಂತಂದರೆ ಕವರಲ್ಲೇ ಇಟ್ಟರೆ ಒಂದೊಂದು ತೊಗೊಳಕ್ಕೋದ್ರೆ ಎಲ್ಲವೂ ಇದಾಗುತ್ತೆ. ಕ್ಲೀನ್ ಮಾಡಾಯಿತು. ಅಷ್ಟರಲ್ಲಿ ತರಕಾರಿಗಳಿದ್ದು ಸ್ವಲ್ಪ ಅವನ್ನ ತೊಳೆದು ಈ ಥರ ಹಾಕಿದ್ದೆ ಅಂತಂದರೆ ನೀರೆಲ್ಲ ಸ್ವಲ್ಪ ಇದಾಗಲಿ ಅಂತ. ಇದನ್ನೆತ್ತು ಫ್ರಿಡ್ಜ್ಗೆ ಇಟ್ಟರೆ ಅದರ ಕೆಲಸ ಮುಗೀತು. ಅಂತಂದರೆ ಈ ಥರ ತೊಳೆದು ಇಟ್ಕೊಳ್ಳೋದ್ರಿಂದ ತರಕಾರಿನ ಅಂದರೆ ಫ್ರಿಜ್ಜು ಕೂಡ ಬೇಗ ಗಲೀಜಾಗಲ್ಲ, ಅಂತಂದರೆ ಹೆಲ್ತಿಗೂ ಒಳ್ಳೆಯದಲ್ವಾ. ಹಾಗಾಗಿ ಈ ಥರ ಮಾಡ್ಕೊತೀನಿ ನಾನು. ಎಲ್ಲ ಕ್ಲೀನ್ ಆಯಿತು. ಆ ತರಕಾರಿಗಳನ್ನ ಎತ್ತಿಟ್ಟೆ ಕವರ್ಗೆ ಹಾಕಿ. ಇದು ನಮ್ಮತ್ತೆ ಕಾಳುಗಳನ್ನ ಇಟ್ಟಿರೋದು, ಅಂತಂದರೆ ಬೇಗ ಹುಳ ಆಗಲ್ಲ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿಟ್ಟಿದ್ದಾರೆ. ಈ ಫೋಟೋನ ನಮ್ಮ ಅತ್ತೆ ಬಿಸಾಡಬೇಕಲ್ಲ ಅಂತ ಅಂದ್ಬಿಟ್ಟು ಇದನ್ನು ಆವಾಗಲಿಂದನೂ ಇಲ್ಲೇ ಇಟ್ಟಿದ್ದಾರೆ. ಇವಾಗ ಎಲ್ಲ ಹೊರಟ ಮೇಲೆ ಬೆಡ್ರೂಮ್ ಹಾಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಮನೇನ ಒರೆಸ್ಲಿಕ್ಕೆ ಅಂತ. ಮತ್ತು ಇನ್ನೊಂದು ಏನೋ ಹೇಳಬೇಕು ನಿಮಗೆ. ಡೈಲಿ ನಾನು ಇಷ್ಟು ದಿನ ಏನು ಅಂದ್ಕೊಂಡಿದ್ದೆ ಅಂತಂದರೆ ಡೈಲಿ ಮನೆ ಕೆಲಸ ಎಲ್ಲ ಇದ್ದೇ ಇರುತ್ತೆ, ಅದನ್ನೇನು ಡೈಲಿ ವ್ಲಾಗ್ ಮಾಡಿ ಹಾಕೋದು, ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನೀವು ನಾನು 1 ದಿನ 2 ದಿನ ವೀಡಿಯೋಸ್ ಹಾಕಲಿಲ್ಲ ಅಂತಂದರೆ ವೀಡಿಯೋಸ್ ಹಾಕಿ ಏನಕ್ಕೆ ವೀಡಿಯೋಸ್ ಹಾಕ್ತಿಲ್ಲ ಅಂತ ಕಮೆಂಟ್ ಮಾಡ್ತೀರಾ. ತುಂಬಾ ಖುಷಿಯಾಗುತ್ತೆ. ಈ ಥರ ಪಾಸಿಟಿವ್ ಕಮೆಂಟ್ ನೋಡಿದ್ರೇ ನಮಗೆ ಒಂಥರ ಪಾಸಿಟಿವ್ ಎನರ್ಜಿನೇ ಬರುತ್ತೆ. ನಾನು ಏನಾದರೂ ವೀಡಿಯೋನ ಮಾಡಬೇಕು, ಡೈಲಿ ನಮ್ಮ ಲೈಫ್ ಸ್ಟೈಲ್ ಏನಿದೆ
ಅದನ್ನು ಕೂಡ ನೋಡೋಕ್ಕೆ ಇಷ್ಟಪಡ್ತಾರೆ. ಆ ಥರ ವೀಡಿಯೋಸ್ನ ಮಾಡಿ ನಾವು ಅಪ್ಲೋಡ್ ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕೇ ಥ್ಯಾಂಕ್ ಯು ಸೋ ಮಚ್. ಮತ್ತು ಏನಕ್ಕೆ ಇವಳಿಗೇನು ಮಾಡೋ ಕೆಲಸ ಇಲ್ವಾ, ಡೈಲಿ ಈ ಥರ ವೀಡಿಯೋಸ್ನ ಮಾಡ್ತಾರೆ ಅಂತ ಅವ್ರಿಗೇನು ಅವರಿಗೆ ಸೋಷಿಯಲ್ ಮೀಡಿಯಾಗಳ ಬಗ್ಗೆನೇ ಗೊತ್ತಿರಲ್ಲ. ಹಾಗಾಗಿ ಅಂಥವ್ರು ಹಂಗೆ ತಿಳ್ಕೊಳ್ಳೋರಿಗೆ ನಾನು ಏನೂ ಹೇಳೋಕ್ಕಾಗಲ್ಲ. ಅದು ಕೂಡ ನನಗೆ ಒಳ್ಳೆಯದೇ ಅಂತಲೇ ಹೇಳ್ತೀನಿ. ಅವ್ರು ಆ ಥರ ಹೇಳೋದ್ರಿಂದನೇ ಏನಾದರೂ ನಾವೂ ಇದರಲ್ಲಿ ಅಚೀವ್ ಮಾಡಬೇಕು ಅಂತ ಅನಿಸೋದು. ಅದು ಕೂಡ ಓನಾಗಿ ಒಂದು ವೀಡಿಯೋನ ಮಾಡಿ ಅದಕ್ಕೆ ವಾಯ್ಸ್ನ ಕೊಡಿ, ಆವಾಗ ಗೊತ್ತಾಗುತ್ತೆ ಏನು ಅಂತ. ಆವಾಗ ನಿಮಗೇ ಅರ್ಥ ಆಗುತ್ತೆ. ಬಟ್ ನನಗಂತೂ ಪಾಸಿಟಿವ್ ಕಮೆಂಟ್ಸ್ನ ನೋಡಿದ್ರೆ ಆ ಥರ ಎಲ್ಲ ಮರ್ತೇ ಹೋಗುತ್ತೆ. ಏನೇ ಬೇರೆ ಥರ ಕಮೆಂಟ್ಸ್ ಬಂದಿದ್ದರೂ ಮರ್ತೋಗ್ಬಿಡ್ತೀನಿ. ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಮನೆಯೆಲ್ಲ. ಬೆಳಗ್ಗೆನೇ ಅಂತಂದರೆ ಇಲ್ಲಿ ಕರೆಂಟು ಇರಲ್ಲ ಕರೆಕ್ಟಾಗಿ, ಅದಕ್ಕೇ ಬೆಳಗ್ಗೆನೇ ಪಡವಲಕಾಯಿ ಮತ್ತು ಕಡಲೆಕಾಳೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಂಡಿದ್ದೆ. ಇವಾಗ ಇದಕ್ಕೆ ರೈಸ್ ಮಾಡಬೇಕು. ರೈಸ್ ಮಾಡಲಿಕ್ಕೆ ಅಂತ ಇಟ್ಟಿದ್ದೀನಿ. ನೋಡಿ ಗೈಸ್, ಇಲ್ಲಿ ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ. ಬೆಳಗ್ಗೆಯಿಂದನೂ ಇಷ್ಟು ದಿನ ಮಳೆ ಇಲ್ಲ ಅಂತಿದ್ರು. ನೋಡಿ ಇವಾಗಲೂ ಬರ್ತಿದೆ ಮಳೆ. 12 ಗಂಟೆಗೆ ಒಂದು ಸಲ ಬಂದು ಸ್ಟಾಪ್ ಆಗಿತ್ತು, ಮತ್ತೆ ಸ್ಟಾರ್ಟ್ ಆಗಿದೆ ಇದು. ನಿಮ್ಮ ಕಡೆನೂ ಹಿಂಗೆ ಮಳೆ ಇದೆಯಾ ಕಮೆಂಟ್ ಮಾಡಿ. ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ ಕೇಳಿದಿರಾ ಇದನ್ನು ಎಲ್ಲಿ ತೊಗೊಂಡಿದ್ದು ಅಂತ. ಇದನ್ನು ಮೀಶೋದಲ್ಲಿ ತೊಗೊಂಡಿದ್ದು, ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದು ಅಂತಲೇ. ಜಸ್ಟ್ ಇದು ಮಾತ್ರ ಬರುತ್ತೆ, ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಅದನ್ನು ಜಸ್ಟ್ ಈ ಥರ ಇದು ಮಾತ್ರ ಬಂದಿರುತ್ತೆ. ಬಟ್ ಇದನ್ನು ಈ ಪಾಟ್ನ ನಾನು ಅಂದರೆ ಈ ಥರ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದಕ್ಕೆ ಈ ಥರ ಇಟ್ಕೊಂಡಿದ್ದೀನಿ. ಅಂತಂದರೆ ಇದನ್ನೂ ಮಾಡಿಲ್ಲ, ಜಸ್ಟ್ ಇದು ಮಾತ್ರ ಬರುತ್ತೆ. ಬಟ್ ಅದು ಪಾಟ್ ಹಾಕಿರೋದು, ಈ ಫ್ಲವರ್ ಪಾಟ್ನ ನಾನು ಹಂಗೆ ಇಟ್ಟಿರೋದು ಅದನ್ನು. ಇವಾಗ ಎಲ್ಲ ಕೆಲಸನೂ ಮುಗೀತು, ಅಡುಗೆನೂ ಆಯಿತು. ಟೈಮ್ ಆಲ್ರೆಡಿ 2 ಗಂಟೆ ಆಗಿದೆ. ಇವಾಗ ಊಟ ಮಾಡಿ, ಅಂತಂದರೆ ಮಧ್ಯಾಹ್ನ ಟೈಮೆಲ್ಲ ಪೂಜೆ ಎಲ್ಲ ಮಾಡಲ್ಲ ಅಲ್ವಾ, ಹಾಗಾಗಿ ಸಂಜೆ ಪೂಜೆ ಮಾಡ್ತೀನಿ ಫ್ರೆಶ್ ಅಪ್ ಆಗಿ. ನಿಮಗೆ ಸಂಜೆ ಸಿಗ್ತೀನಿ ಗೈಸ್. ಇನ್ನು ಪೂಜೆ ಎಲ್ಲ ಮುಗಿಸ್ದೆ. ಏನೋ ಒಂಥರ ಹೆಣ್ಮಕ್ಳಿಗೆ ಹಂಗೇನೆ ಅನಿಸುತ್ತೆ ಅಲ್ವಾ, ಮನೆಯೆಲ್ಲ ಕ್ಲೀನಾಗಿದ್ದರೆ ಮತ್ತು ದೇವ್ರ ಮನೆನ ಅಲಂಕಾರ ಮಾಡೋದು, ಈ ಥರ ಪೂಜೆ ಮಾಡೋದು ಎಲ್ಲ ಮಾಡಿದ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ. ಎಲ್ಲರಿಗೂ ಹಂಗೆ ಆಲ್ಮೋಸ್ಟ್ ಆ ಥರ ಇರ್ತಾರೆ. ಏನೋ ಒಂಥರ ಖುಷಿ ಇರುತ್ತೆ ಅದರಲ್ಲಿ, ಪಾಸಿಟಿವ್ ವೈಬ್ಸ್ ಥರ ಆಗುತ್ತೆ. ಮತ್ತು ಇವತ್ತಿನ ನನ್ನ ಈ ಒಂದು ದಿನ ತುಂಬಾ ಚೆನ್ನಾಗಿತ್ತು. ಮತ್ತು ನೆಕ್ಸ್ಟ್ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಆ ಥರ ವೀಡಿಯೋಸ್ನ ಮಾಡ್ತೀನಿ. ಮತ್ತು ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವೀಡಿಯೋಸ್ನ ಮಾಡೋಕ್ಕೆ. ಎಲ್ಲ ಕೆಲಸನೂ ಮುಗಿಸಿ ಈ ಥರ ಒಂದು ಕಪ್ ಟೀ ಮಾಡ್ಕೊಂಡು ಕುಡಿಯೋದ್ರಲ್ಲಿರೋ ಮಜಾನೇ ಬೇರೆ. ಇವಾಗ ಟೀ ಮಾಡ್ಕೊಂಡು ಕುಡಿಬೇಕು. ಬರ್ತಾರೆ ಎಲ್ಲ, ಆಲ್ರೆಡಿ ಟೈಮ್ 6 ಗಂಟೆ ಆಗಿದೆ, 6:30. ಚಲೋ ಗೈಸ್, ನಾನು ಮತ್ತು ನವ್ಯವ್ರಿಬ್ರೂ ಇಷ್ಟೇ ಟೀ ಕುಡಿಯೋದು. ಅಂತಂದರೆ ಕಂಪ್ಲೀಟ್ 1 ಕಪ್ ಫುಲ್ ಕುಡಿಯೋಲ್ಲ, ಬಟ್ ಏನಂದರೆ ಟೀ ಕುಡಿಬೇಕು ಅಷ್ಟೇ. ಕುಡಿಯೋದಿಷ್ಟಕ್ಕೇ ಅಷ್ಟು ಇದು ಮಾಡ್ತಾರೆ ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾನೇ ಇರುತ್ತೆ. ಫೈನಲಿ ಪೂಜೆ ಎಲ್ಲ ಮುಗೀತು. 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಇವಾಗೆಲ್ಲ ಕೆಲಸನೂ ಮುಗೀತು. ಓಕೆ ಗೈಸ್, ನನ್ನ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನೇನು ಕೆಲಸ ಆಯಿತು ಮತ್ತು ಏನೇನು ಮಾತಾಡಬೇಕಿತ್ತು ಎಲ್ಲನೂ ಮಾತಾಡಾಯಿತು. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದರೆ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.